ಮನುಷ್ಯ ಸತ್ತ ನಂತರ ಏನಾಗುತ್ತೆ? ಸಾವಿನ ನಂತರದ ಕುತೂಹಲಕಾರಿ ರಹಸ್ಯ ಇಲ್ಲಿದೆ. ಮನುಷ್ಯ ಸಾವಿನ ನಂತರ ಏನಾಗುತ್ತಾನೆ ಎಂಬ ಪ್ರಶ್ನೆ ಹಲವಾರು ಜನರಿಗೆ ಇರುತ್ತದೆ. ಆದರೆ ಇದರ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತೇ ಇರಲ್ಲ. ದೇಹ ಸುಟ್ಟು ಹೋದ ನಂತರ ಆತ್ಮ ಎಲ್ಲಿ ಹೋಗುತ್ತೆ? ಆತ್ಮಕ್ಕೆ ಸಾವಿಲ್ಲ ಎಂದು ಕೆಲವರು ನಂಬುತ್ತಾ ಇರುತ್ತಾರೆ. ಮನುಷ್ಯ ಸತ್ತು ಹೋದ ನಂತರ ಆತ್ಮ ಕೂಡ ನಾಶವಾಗುತ್ತದೆ ಎಂದು ಇನ್ನು ಕೆಲವರು ನಂಬುತ್ತಾ ಇರುತ್ತಾರೆ. ನಮ್ಮ ಜೀವನದಲ್ಲಿ ಮಾಡಿರುವ ಕರ್ಮಗಳ ಆಧಾರದ ಮೇಲೆ ಆತ್ಮ ಸಜೀವವಾಗಿರುತ್ತಾ ಅಥವಾ ನಿರ್ಜೀವವಾಗಿರುತ್ತಾ ಎಂಬುದಕ್ಕೆ ಆಧಾರವೇನಿದೆ ಎಂದು ಇನ್ನು ಕೆಲವರು ವಾದಿಸುತ್ತಾರೆ. ನಮ್ಮ ಗರುಡ ಪುರಾಣದಲ್ಲಿ ಮನುಷ್ಯ ಸತ್ತು ಹೋದ ನಂತರ ಏನಾಗುತ್ತೆ, ಸದ್ಗತಿ ಹೇಗೆ ಪ್ರಾಪ್ತಿಯಾಗುತ್ತೆ ಎಂಬ ವಿಷಯಗಳೆಲ್ಲವನ್ನೂ ಕೂಡ ತುಂಬಾ ವಿವರವಾಗಿ ಈ ಗ್ರಂಥದಲ್ಲಿ ಹೇಳಲಾಗಿದೆ. ಈ ಪುರಾಣ ಗ್ರಂಥಕ್ಕೆ ಮೂಲ ಪುರುಷ ಶ್ರೀ ಮಹಾವಿಷ್ಣು. ವೈದಿಕ ಗ್ರಂಥಗಳ ಪ್ರಕಾರ ಆತ್ಮ 5 ರೂಪಗಳಲ್ಲಿ ನಿಕ್ಷಿಪ್ತವಾಗಿರುತ್ತದೆ. 5 ವಾಹಿಕಗಳಲ್ಲಿರುವ ಆತ್ಮ ಮನುಷ್ಯ ಮರಣಿಸಿದ ನಂತರ ಆತನ ಶರೀರವನ್ನು ಬಿಟ್ಟು ಹೋಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಪೂರ್ತಿಯಾಗಿ ಕೇಳಿ. ಖಂಡಿತವಾಗಿ ಮನುಷ್ಯ ಸತ್ತ ನಂತರ ಏನಾಗುತ್ತಾನೆ, ದೇಹ ಸುಟ್ಟು ಹೋದ ನಂತರ ಆತ್ಮ ಎಲ್ಲಿ ಹೋಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ತಿಳಿಯುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಮನುಷ್ಯ ಮರಣಿಸಿದ ನಂತರ 3 ಗತಿಗಳಿರುತ್ತವೆ. 1 ಊರ್ಧ್ವಗತಿ, 2 ಸ್ಥಿರಗತಿ, 3 ಅಧೋಗತಿ. 1 ಊರ್ಧ್ವಗತಿ. ಮನುಷ್ಯ ಈ ಗತಿಯಲ್ಲಿ ಪರಲೋಕದಲ್ಲಿ ವಿಹರಿಸುತ್ತಾ ಇರುತ್ತಾನೆ. ಯಾರು ನೀತಿ ನಿಯಮ ಒಳ್ಳೆಯತನದಿಂದ ಬದುಕು ನಡೆಸಿರುತ್ತಾರೋ ಅಂತವರು ಈ ಊರ್ಧ್ವಗತಿಗೆ ಸೇರಿಕೊಳ್ಳುತ್ತಾರೆ. ದೇವತೆಗಳ ಅನುಗ್ರಹ ಹೊಂದಿ ಇಂಥವರು ಮರಳಿ ಉತ್ತಮವಾದ ಮಕ್ಕಳಾಗಿ ಪುನರ್ಜನ್ಮವನ್ನು ಪಡೆಯುತ್ತಾರೆ. 2 ಸ್ಥಿರಗತಿ. ಒಬ್ಬ ಮನುಷ್ಯ ಸತ್ತ ನಂತರ ಮೇಲಿನ ಲೋಕಕ್ಕೆ ಹೋಗದೆ ಕೆಳಗಿನ ಲೋಕಕ್ಕೂ ಹೋಗದೆ ತಿರುಗಿ ಮತ್ತೆ ಇದೇ ಲೋಕದಲ್ಲಿ ಮನುಷ್ಯನಾಗಿಯೇ ಜನಿಸುತ್ತಾನೆ. ಅಂದರೆ ಇದರ ಅರ್ಥ ಅವರು ಮತ್ತೊಮ್ಮೆ ಮನುಷ್ಯನಾಗಿ ಹುಟ್ಟಬೇಕಾಗುತ್ತದೆ. 3 ಅಧೋಗತಿ. ಯಾರು ತಪ್ಪು ಕೆಲಸಗಳನ್ನು ಮಾಡಿ ಇತರರನ್ನು ಹಿಂಸೆ ಮಾಡುತ್ತಾರೋ ಅವರಿಗೆ ಅಧೋಗತಿಯೇ ಹಿಡಿಯುತ್ತೆ. ಅಂದರೆ ಕ್ರಿಮಿ ಕೀಟಗಳಾಗಿ ಮತ್ತು ನೀರಿನಲ್ಲಿ ಮೊಸಳೆಯಾಗಿ ಕಾಣಿಸುವಂತಹ ಜೀವಿಗಳೆಲ್ಲವೂ ಕೂಡ ಅಧೋಗತಿಯನ್ನು ಹೊಂದಿರುವಂತಹ ಜೀವಿಗಳು. ಮನುಷ್ಯ ಸತ್ತು ಹೋಗಿ ಆತ್ಮ ಆ ದೇಹದಿಂದ ಹೊರಗೆ ಹೋದ ನಂತರ ಆತ್ಮ ಯಾವ ಮಾರ್ಗದಲ್ಲಿ ಪ್ರಯಾಣಿಸುತ್ತೋ ಎಂಬುವುದು ನಮ್ಮ ಜೀವನದಲ್ಲಿ ಮಾಡಿರುವ ಪಾಪ ಪುಣ್ಯಗಳ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ. ಆ 3 ಮಾರ್ಗಗಳು: 1 ಉತ್ಪತ್ತಿ ವಿನಾಶನ ಮಾರ್ಗ, 2 ಅರ್ಚನ ಮಾರ್ಗ, 3 ಧೂಮ ಮಾರ್ಗ. ಅರ್ಚನ ಮಾರ್ಗ ಎಂಬುವುದು ದೇವಲೋಕಗಳಲ್ಲಿ ಸೇವೆಗಳನ್ನು ಮಾಡಿಸಿಕೊಳ್ಳುವುದಕ್ಕೆ ಹೋಗುವ ದಾರಿ. ಧೂಮ ಮಾರ್ಗ ದೊಡ್ಡವರಿಗೆ ಸೇವೆಗಳನ್ನು ಮಾಡಿಕೊಳ್ಳುವುದಕ್ಕೆ ಹೋಗುವ ದಾರಿ. ಉತ್ಪತ್ತಿ ವಿನಾಶನ ಮಾರ್ಗ ನರಕಕ್ಕೆ ಹೋಗುವ ದಾರಿ. ಆತ್ಮಗಳೆಲ್ಲವೂ ಕೆಲವು ಕಾಲದವರೆಗೂ ವಿವಿಧ ಮಾರ್ಗಗಳಲ್ಲಿ ತಿರುಗುವುದು ಪೂರ್ತಿಯಾದ ನಂತರ ತಿರುಗಿ ಮೃತ್ಯುಲೋಕಕ್ಕೆ ಬರಬೇಕಾಗುತ್ತದೆ. ಅನೇಕ ಆತ್ಮಗಳು ಇಲ್ಲೇ ಜನಿಸಿ ಇಲ್ಲೇ ಮರಣ ಹೊಂದಬೇಕಾಗುತ್ತದೆ. ಯಜುರ್ವೇದದಲ್ಲಿ ಹೇಳಲಾಗಿರುವ ಮಾತೇನೆಂದರೆ, ಮನುಷ್ಯ ಮರಣಿಸಿದ ನಂತರ ಆತನ ಆತ್ಮ ದೇಹದಿಂದ ಬೇರೆಯಾಗಿ ಬ್ರಹ್ಮಲೋಕಕ್ಕೆ ಹೋಗುತ್ತೆ. ಬ್ರಹ್ಮನಲ್ಲಿ ಆ ಆತ್ಮ ವಿಲೀನಗೊಳ್ಳುತ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗುತ್ತಾರೆ. ಸ್ವರ್ಗಕ್ಕೆ ಹೋದ ನಂತರ ದೇವತೆಗಳಾಗಿ ಬದಲಾಗುತ್ತಾರೆ. ತಪ್ಪು ಕೆಲಸಗಳನ್ನು ಮಾಡುವವರು ಹಾಗೆಯೇ ಕೆಲವು ಕಾಲದವರೆಗೆ ಪ್ರೇತಾತ್ಮಗಳಾಗಿ ತಿರುಗುತ್ತಾರೆ. ಕೆಲವರು ತಿರುಗಿ ಮತ್ತೆ ಪುನರ್ಜನ್ಮವನ್ನ ಪಡೆಯುತ್ತಾರೆ. ಪುನರ್ಜನ್ಮ ಪಡೆದವರು ಮತ್ತೆ ಮನುಷ್ಯರಾಗಿ ಹುಟ್ಟಬೇಕೆಂದೇನಿಲ್ಲ. ಯಾವ ಜೀವಿಯ ರೂಪದಲ್ಲಾದರೂ ಜನಿಸಬಹುದು. ಇಂಥವರು ಸತ್ತು ಹೋದ 13 ದಿನಗಳ ನಂತರ ಯಮಪುರಿಗೆ ಹೋಗುತ್ತಾರೆ. ಗರುಡ ಪುರಾಣದಲ್ಲಿ ವೈತರಣಿ ನದಿಯ ಬಗ್ಗೆ ಪ್ರಸ್ತಾವನೆ ಇದೆ.
ವೈತರಣಿ ನದಿ ಒಬ್ಬ ವ್ಯಕ್ತಿ ಸತ್ತ ನಂತರ ಯಮನ ಆಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಬರುವ ನದಿ. ವೈತರಣಿ ನದಿಯು ಹಿಂದೂಗಳಿಂದಲೂ ಇದೆ ಎಂದು ನಂಬಲಾಗಿದೆ. ಈ ನದಿಯು ರಕ್ತ, ಕಿವು, ಮೂತ್ರ ಮತ್ತು ಇತರ ಕೊಳಕುಗಳಿಂದ ತುಂಬಿದ ನದಿಯಾಗಿದೆ. ಈ ನದಿಯು ಕೊಳಕು ತುಂಬಿದ ನದಿಯಾಗಿರುವುದರಿಂದ ತುಂಬಾ ದುರ್ವಾಸನೆ ಬೀರುತ್ತದೆ. ಗೋವುಗಳನ್ನು ಪ್ರೀತಿಯಿಂದ ನೋಡಿಕೊಂಡವರು ಈ ವೈತರಣಿ ನದಿಯನ್ನ ತುಂಬಾ ಸುಲಭವಾಗಿ ದಾಟಿ ಯಮಪುರಿಗೆ ಹೋಗುತ್ತಾರೆ. ಇಲ್ಲ ಅಂದ್ರೆ ಈ ನದಿಯಲ್ಲಿ ಪದೇ ಪದೇ ಬೀಳುತ್ತಾ ಇರುತ್ತಾರೆ. ಒಂದು ವೇಳೆ ಮೇಲೆ ಎದ್ದು ಬಂದರೂ ಕೂಡ ಯಮದೂತರು ಮತ್ತೆ ಅವರನ್ನ ಆ ನದಿಯಲ್ಲೇ ತಳ್ಳಿಬಿಡುತ್ತಾರೆ. ಇದೇ ರೀತಿ ನರಕವನ್ನ ಅನುಭವಿಸುತ್ತಾ ಯಮಪುರಿಯನ್ನು ಸೇರಿಕೊಂಡ ನಂತರ ಆ ಆತ್ಮ ಪುಷ್ಪಪದ ಇನ್ನೊಂದು ಕಾಲುವೆಯನ್ನು ದಾಟಬೇಕಾಗುತ್ತದೆ. ಆ ನದಿಯಲ್ಲಿ ನೀರು ತುಂಬಾ ಸ್ವಚ್ಛವಾಗಿರುತ್ತದೆ. ಆ ನೀರಿನಲ್ಲಿ ಕಮಲದ ಹೂಗಳು ಅರಳಿರುತ್ತವೆ. ಈ ನೀರಿನ ದಡದಲ್ಲಿರುವ ಗಿಡದ ಹತ್ತಿರ ಆ ಆತ್ಮ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತದೆ. ಇಲ್ಲೇ ಅವರ ಮಕ್ಕಳು ಅಥವಾ ಸಂಬಂಧಿಕರು ಮಾಡಿರುವ ಪಿಂಡ ದಾನದಿಂದ ಅವರಿಗೆ ಊಟ ಸಿಗುತ್ತದೆ. ತಿರುಗಿ ಇಲ್ಲೇ ಅವರು ಶಕ್ತಿಯನ್ನು ಪಡೆಯುತ್ತಾರೆ. ಯಮಲೋಕಕ್ಕೆ ಹೋಗುವುದಕ್ಕೆ 4 ದ್ವಾರಗಳು ಇರುತ್ತವೆ. 4 ದ್ವಾರಗಳಲ್ಲಿ ದಕ್ಷಿಣ ದ್ವಾರದಲ್ಲಿ ಪಾಪಿಗಳನ್ನ ಕಳಿಸುತ್ತಾರೆ. ಯಮರಾಜನ ನಿಯಮಗಳನ್ನು ಪಾಲಿಸದಿದ್ದವರು ಇಲ್ಲೇ 100 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸುತ್ತಾರೆ. ಒಳ್ಳೆ ಕೆಲಸಗಳನ್ನು ಮಾಡಿದವರು, ದಾನ ಧರ್ಮಗಳನ್ನು ಮಾಡಿದವರು, ಒಂದು ತೀರ್ಥಯಾತ್ರೆಗಳನ್ನಾದರೂ ಮಾಡಿದವರು ಪಶ್ಚಿಮ ದ್ವಾರದಿಂದ ಹೋಗುತ್ತಾರೆ. ತಂದೆ ತಾಯಿಗಳಿಗೆ ಸೇವೆ ಮಾಡಿದವರು, ನಿತ್ಯ ಸತ್ಯವನ್ನೇ ಮಾತನಾಡಿದವರು, ಅಹಿಂಸೆಯನ್ನ ಆಚರಿಸಿದವರು ಉತ್ತರ ದ್ವಾರದಿಂದ ಹೋಗುತ್ತಾರೆ. ಋಷಿ ಮುನಿಗಳು ಯೋಗಿಗಳಿಗೆ ದಕ್ಷಿಣ ದ್ವಾರದಿಂದ ಸ್ವಾಗತ ಮಾಡುತ್ತಾರೆ. ಇದೇ ಸ್ವರ್ಗಕ್ಕೆ ಮಾರ್ಗವೂ ಕೂಡ. ಈ ದ್ವಾರದೊಳಗೆ ಹೆಜ್ಜೆ ಇಟ್ಟ ತಕ್ಷಣ ದೇವತೆಗಳು, ಗಂಧರ್ವರು ಸ್ವಾಗತವನ್ನ ಮಾಡುತ್ತಾರೆ. ಒಬ್ಬ ಮನುಷ್ಯ ಮರಣಿಸಿದ ನಂತರ ಗಾಢ ನಿದ್ರೆಯಲ್ಲಿ ಮೇಲೆ ಎದ್ದೇಳುತ್ತಾನೆ. ಕಣ್ಣುಗಳು ತೆಗೆದು ನೋಡುವಷ್ಟರಲ್ಲಿ ಅವರಿಗೆ ಆ ಪರಿಸ್ಥಿತಿ ಅರ್ಥವಾಗಲ್ಲ. ಕೆಲವು ಜನರಿಗೆ ಮಾತ್ರವೇ ತಮ್ಮ ಪರಿಸ್ಥಿತಿ ಏನಾಗಿದೆ ಎಂದು ಅರ್ಥವಾಗುತ್ತದೆ. ಒಬ್ಬ ಮನುಷ್ಯ ಮರಣಿಸಿದ 12 ದಿನಗಳ ನಂತರ ಯಮಲೋಕಕ್ಕೆ ಪ್ರಯಾಣ ಶುರುವಾಗುತ್ತದೆ. ಸ್ವತಃ ತಾವೇ ಗಾಳಿಯಲ್ಲಿ ತೇಲುತ್ತಾ ಮೇಲೆ ಹೋಗುತ್ತಾರೆ. ಎಲ್ಲಿ ಅವರು ನಿಲ್ಲುತ್ತಾರೋ ಅಲ್ಲೇ ಅವರಿಗೆ ಯಮದೂತರು ಕಾಣಿಸುತ್ತಾರೆ. ಅವರು ಮೇಲೆ ಹೋಗುವುದಕ್ಕೆ ಸಹಕರಿಸುತ್ತಾರೆ. ಒಬ್ಬ ಮನುಷ್ಯ ಮಾಡಿರುವ ಕೆಲಸಗಳು ಮತ್ತು ಅವರ ಪರಿಸ್ಥಿತಿಯನ್ನ ಆಧಾರವಾಗಿಟ್ಟುಕೊಂಡು ಆತ್ಮ ಯಾವ ಕಡೆ ಪ್ರಯಾಣಿಸಬೇಕು ಎಂಬುವುದು ನಿರ್ಧಾರವಾಗುತ್ತದೆ. ಕೃಷ್ಣ ಪಕ್ಷದಲ್ಲಿ ಮರಣಿಸಿದರೆ ಅವರು ದಕ್ಷಿಣ ದ್ವಾರದ ಮೂಲಕ ಹೋಗುವುದಕ್ಕೆ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಶುಕ್ಲ ಪಕ್ಷದಲ್ಲಿ ಮರಣಿಸಿದರೆ ಅವರಿಗೆ ಉತ್ತರದ ಕಡೆಯ ದ್ವಾರದ ಮೂಲಕ ಪ್ರವೇಶ ಕೊಡುತ್ತಾರೆ. ಹಾಗಂತ ಎಲ್ಲರಿಗೂ ಈ ನಿಯಮ ವರ್ತಿಸುವುದಿಲ್ಲ. ಪಾಪಗಳನ್ನು ಮಾಡಿ ಮರಣಿಸಿದ ಮನುಷ್ಯನ ವಿಷಯದಲ್ಲಿ ಈ ಸೂತ್ರ ವರ್ತಿಸುವುದಿಲ್ಲ. ಒಂದು ವೇಳೆ ಅವರು ಶುಕ್ಲ ಪಕ್ಷದಲ್ಲೇ ಸತ್ತು ಹೋದರೂ ಕೂಡ ದಕ್ಷಿಣದ ಕಡೆಗೆ ಹೋಗುತ್ತಾರೆ. ಉತ್ತರಾಯಣದಲ್ಲಿ ಮರಣಿಸಿದವರು 4 ದ್ವಾರಗಳ ಮೂಲಕ 7 ತೋರಣಗಳಿಂದ ಹೋಗುವವರಿಗೆ ವಿಷ್ಣುಮೂರ್ತಿಯೇ ಸಾಕ್ಷಾತ್ ದರ್ಶನವಾಗುತ್ತದೆ. ಶಂಕು, ಚಕ್ರ, ಗದೆಯಿಂದ ರತ್ನಾಸನದಲ್ಲಿ ಒಬ್ಬ ಚಕ್ರವರ್ತಿಯಾಗಿ ಕಾಣಿಸುತ್ತಾರೆ. ಇಂತಹ ಒಳ್ಳೆ ಆತ್ಮಗಳು ಸ್ವರ್ಗವನ್ನು ಅಧಿರೋಹಿಸಿ ಅಲ್ಲಿನ ಅನುಭೂತಿಗಳನ್ನ ಹೊಂದುತ್ತವೆ. ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇದ್ದ ನಂತರ ಮರಳಿ ಮತ್ತೆ ಒಂದು ಒಳ್ಳೆಯ ಕುಟುಂಬದಲ್ಲಿ, ಒಳ್ಳೆ ವಂಶದಲ್ಲಿ ಮತ್ತೊಮ್ಮೆ ಮಾನವ ಜನ್ಮವನ್ನು ಪಡೆಯುತ್ತಾರೆ. ದಕ್ಷಿಣಾಯಣದಲ್ಲಿ ಮರಣಿಸಿದವರು ಪಾಪಿಗಳು, ಅಧರ್ಮರು. ಇವರು ತಮ್ಮ ಜೀವನ ಪೂರ್ತಿ ಮದ್ಯವನ್ನು ಸೇವಿಸುವುದು, ಮಾಂಸವನ್ನು ತಿನ್ನುವುದು ಮತ್ತು ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಳ್ಳುವುದು ಬಿಟ್ಟು ಬೇರೆ ಏನೂ ಒಳ್ಳೆಯದನ್ನು ಮಾಡಿರುವುದಿಲ್ಲ. ಇಂಥವರು ಮರಣಿಸಿದ ನಂತರ ಸಹಜವಾಗಿಯೇ ದಕ್ಷಿಣದ ದ್ವಾರದ ಕಡೆಗೆ ಹೋಗಿಬಿಡುತ್ತಾರೆ. ಇಂತಹ ಪಾಪಿಗಳು ರಕ್ತದಿಂದ ಹರಿಯುವ ವೈತರಣಿ ನದಿಯನ್ನ ದಾಟಬೇಕಾಗುತ್ತದೆ. ನಂತರ ಭಯಂಕರವಾದಂತಹ ಕಿರುಚಾಟಗಳಿಂದ ಅಗ್ನಿ ಕೀಲಗಳಿರುವ ದ್ವಾರಗಳ ಮೂಲಕ ಹೋಗಿ ಉಗ್ರ ರೂಪದಲ್ಲಿ ಇರುವ ಯಮರಾಜನನ್ನು ನೋಡುತ್ತಾರೆ. ಇಷ್ಟೇ ಅಲ್ಲ, ಘೋರವಾದ ರೂಪದಲ್ಲಿ ಯಮದೂತರು ಕಾಣಿಸುತ್ತಾರೆ.
ಸತ್ತು ಹೋಗುವುದಕ್ಕೂ ಸ್ವಲ್ಪ ಸಮಯದ ಮುಂಚೆ ಮನುಷ್ಯ ಸಂತೋಷವಾಗಿರುತ್ತಾನೆ ಅಥವಾ ಭಯ ಪಡುತ್ತಾನೆ? ನಮ್ಮ ಊಹೆಗಳಿಗೆ ಸಿಗದಂತಹ ಯಾವುದಾದರೂ ವಿಷಯ ನಡೆಯುತ್ತಾ? ಅಥವಾ ಸಾವಿಗೆ ಭಯ ಪಡುವುದು ಮಾನವ ಸಹಜ ಸ್ವಭಾವ. ಸಾವಿನ ಬಗ್ಗೆ ಮಾತನಾಡುವುದಕ್ಕೂ ಕೂಡ ಭಯ ಪಡುತ್ತಾರೆ. ಸಾವಿನ ನಂತರ ನಡೆಯುವ ಪರಿಣಾಮಗಳನ್ನು ನೋಡಿ ಕೂಡ ಭಯ ಪಡುತ್ತಾರೆ. ಮಾನವ ಸಮಾಜದಲ್ಲಿ ಚಿರಂಜೀವಿಯಾಗಿರಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಕೂಡ ಈ ಭಯ ಯಾಕೆ, ಚಿಂತೆ ಯಾಕೆ? ಸಾವನ್ನು ನೋಡಿ ಭಯ ಪಡುತ್ತಿದ್ದರೆ ವೃದ್ಧಾಪ್ಯ ಇನ್ನೂ ಭಯಾನಕವಾಗಿ ಬದಲಾಗುತ್ತದೆ. ಮೃತ್ಯುವಿಗೆ ಸಮೀಪವಾಗಿ ಬಂದವರು ತಮ್ಮ ರೂಪ ತಮಗೆ ಕಾಣಿಸಿದೆ ಎಂದು ಹೇಳುತ್ತಾರೆ. ಅಂದರೆ ಶರೀರ ಮತ್ತು ಆತ್ಮ ಎರಡೂ ಬೇರೆ ಬೇರೆ. ದೇಹ ನಾಶವಾಗುತ್ತದೆ, ಆದರೆ ಆತ್ಮ ಯಾವಾಗಲೂ ಸಜೀವವಾಗಿರುತ್ತದೆ. ಹೃದಯ ಕೆಲಸ ಮಾಡುವುದನ್ನು ನಿಲ್ಲಿಸಿದ ತಕ್ಷಣ ಅವು ವಿಶ್ವದಲ್ಲಿ ತಿರುಗುವುದಕ್ಕೆ ಶುರು ಮಾಡುತ್ತವೆ. ಒಂದು ವೇಳೆ ಮನುಷ್ಯ ಬದುಕಿದ್ದರೆ ಅವು ಮತ್ತೆ ತಿರುಗಿ ಬಂದು ಬಿಡುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.